ಬಾಹ್ಯಾಕಾಶದ ರಹಸ್ಯಗಳು ಶತಮಾನಗಳಿಂದ ಭೂಮಿಯ ಮೇಲೆ ಜನಸಾಮಾನ್ಯರ ಕುತೂಹಲವನ್ನು ಕೆರಳಿಸುತ್ತಲೇ ಬಂದಿದೆ. ಈ ಕುತೂಹಲವನ್ನ ತಣಿಸುವ ಕಾರ್ಯವನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸಹ ಯಶಸ್ವಿಯಾಗಿ ಮಾಡುತ್ತಲೇ ಬಂದಿದೆ. ಭಾರತದ ಮಹತ್ವಾಕಾಂಕ್ಷೆ ಯೋಜನೆಯಾದ ಗಗನಯಾನಕ್ಕೆ ಈಗ ವೇದಿಕೆ ಸಜ್ಜಾಗಿದೆ. ಗಗನಯಾನಿಗಳ ಹೆಸರನ್ನು ಸಹ ಬಹಿರಂಗಗೊಳಿಸಲಾಗಿದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಉಪಸ್ಥಿತಿಯಲ್ಲಿ ಈ ನಾಲ್ವರು ಗಗನಯಾತ್ರಿಗಳನ್ನು ಭಾರತಕ್ಕೆ ಹಾಗೂ ವಿಶ್ವಕ್ಕೆ ಇಸ್ರೋ ಪರಿಚಯಿಸಿದೆ. ಇಂಡಿಯನ್ ಏರ್ಫೋರ್ಸಿನ ಪೈಲಟ್ಗಳಾದ ಕ್ಯಾಪ್ಟನ್ ಪ್ರಶಾಂತ್ ನಾಯರ್, ಕ್ಯಾಪ್ಟನ್ ಅಂಗದ್ ಪ್ರತಾಪ್, ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಮತ್ತು ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಬಾಹ್ಯಾಕಾಶದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಲು ಸರ್ವ ರೀತಿಯಲ್ಲೂ ಸಿದ್ಧರಾಗಿದ್ದಾರೆ. ಇದಕ್ಕಾಗಿ ಅವರಿಗೆ ಯಾವ ರೀತಿಯ ತರಬೇತಿ ನೀಡಲಾಯಿತು ಅನ್ನೋದನ್ನ ನಾವೀಗ ನೋಡೋಣ. ಭಾರತದ ಹೆಮ್ಮೆಯ ಈ ನಾಲ್ವರು ಗಗನಯಾತ್ರಿಗಳು ಈಗಾಗಲೇ 13 ತಿಂಗಳ ಕಠಿಣ ತರಬೇತಿ ಮುಗಿಸಿದ್ದಾರೆ. ಈ ತರಬೇತಿಯ ಅವಧಿಯಲ್ಲಿ ಇವರು ವೈದ್ಯಕೀಯ, ಏರೋಮೆಡಿಕಲ್ ಮತ್ತು ಮನಃಶಾಸ್ತ್ರೀಯ ಪರೀಕ್ಷೆಗಳನ್ನು ಎದುರಿಸಿ ಅಂತಿಮವಾಗಿ ಆಯ್ಕೆಯಾಗಿದ್ದಾರೆ. ರಷ್ಯಾದ ಗಗಾರಿನ್ ಅಂತರಿಕ್ಷ ಕೇಂದ್ರದಲ್ಲಿ ಈ ನಾಲ್ವರು ಪೈಲಟ್ಗಳು ಕಠಿಣ ತರಬೇತಿ ಪಡೆದಿದ್ದಾರೆ. ಅಂತರಿಕ್ಷ ಯಾನಕ್ಕೆ ಅಗತ್ಯವಾದ ವಿವಿಧ ಪರೀಕ್ಷೆಗಳನ್ನ ಈ ತರಬೇತಿ ಒಳಗೊಂಡಿದೆ. ಅಣಕು ಪ್ಯಾರಾಬೋಲಿಕ್ ರಾಕೆಟ್ಗಳನ್ನು ತಯಾರಿಸಿ ಅವುಗಳಲ್ಲಿ ನಡೆದಾಡುವ ಉಸಿರಾಡುವ ಪ್ರಕ್ರಿಯೆ ಕುರಿತು ತರಬೇತಿಯನ್ನ ನೀಡಲಾಗಿದೆ. ಅತ್ಯಂತ ಕಠಿಣವಾದ ಹಿಮಪರ್ವತಗಳ ಶೀತ ಸನ್ನಿವೇಶ, ಅತಿಯಾದ ನೀರಿನ ಒತ್ತಡದ ಸನ್ನಿವೇಶ, ಹೀಗೆ ಗಗನಯಾನಿಗಳಿಗೆ ವಿವಿಧ ತರಬೇತಿಯನ್ನ ನೀಡಲಾಗಿದೆ. ರಷ್ಯಾದಿಂದ ಬಂದ ನಂತರ ಗಗನಯಾನಕ್ಕೆ ಇಸ್ರೋ ಹೊಸದಾಗಿ ನಿರ್ಮಿಸಿರುವ ತರಬೇತಿ ಕೇಂದ್ರದಲ್ಲಿ ಮತ್ತೆ ವಿವಿಧ ಪರೀಕ್ಷೆಗೆ ಇವರು ಒಳಗಾಗಿದ್ದಾರೆ. ಗಗನಯಾನಿಗಳ ತರಬೇತಿಗಾಗಿಯೇ ನಿರ್ಮಿಸಲಾಗಿರುವ ವಿಶೇಷ ಸಿಮ್ಯುಲೇಟರ್ಗಳನ್ನು ಬಳಸಿ ತರಬೇತಿಯನ್ನ ನೀಡಲಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ವರ್ಚುವಲ್ ರಿಯಾಲಿಟಿ ಸನ್ನಿವೇಶಗಳನ್ನು ನಿರ್ಮಿಸಿ ಆ ಮೂಲಕ ಅಂತರಿಕ್ಷದಲ್ಲಿರುವಂತೆಯೇ ವಾತಾವರಣವನ್ನ ನಿರ್ಮಿಸಿ ವಿಶೇಷ ತರಬೇತಿ ನೀಡಲಾಗಿದೆ. ವಿವಿಧ ಸಂಕಷ್ಟಗಳ ಸ್ಥಿತಿಯನ್ನ ನಿರ್ಮಿಸಿ ಪ್ರಾಣ ರಕ್ಷಣೆ ಮಾಡಿಕೊಳ್ಳುವಂತಹ ಅನಿವಾರ್ಯ ಸಾಹಸಗಳನ್ನು ಕೂಡ ಕೈಗೊಳ್ಳುವಂತಹ ತರಬೇತಿಯನ್ನು ನೀಡಲಾಗಿದೆ. ಇವೆಲ್ಲವೂ ಗಗನಯಾತ್ರಿಗಳ ಮಾನಸಿಕ ಶಕ್ತಿಯನ್ನ ಹೆಚ್ಚಿಸುವ ಕ್ರಮಗಳಾಗಿವೆ. ಇಷ್ಟೇ ಅಲ್ಲದೆ ದೈಹಿಕ ಕ್ಷಮತೆ ಕಾಪಾಡಿಕೊಳ್ಳುವ ಸಲುವಾಗಿಯೂ ವಿಶೇಷ ತರಬೇತಿಯನ್ನ ನೀಡಲಾಗಿದೆ. ದೈಹಿಕ ಮತ್ತು ಮಾನಸಿಕ ಶಕ್ತಿ ವೃದ್ಧಿಗಾಗಿ ಯೋಗ ತರಬೇತಿಯನ್ನು ಸಹ ಗಗನಯಾತ್ರಿಗಳಿಗೆ ನೀಡಲಾಗಿದೆ. ಹೀಗೆ ಶ್ರೇಷ್ಠ ಮಟ್ಟದ ತರಬೇತಿಯನ್ನು ಈಗಾಗಲೇ ನೀಡಲಾಗಿದ್ದು, ಈ ತರಬೇತಿ ಇನ್ನೂ ಸಹ ಮುಂದುವರಿಯಲಿದೆ. ಅಂತಿಮವಾಗಿ ನಮ್ಮ ಗಗನಯಾತ್ರಿಗಳು ಅಂತರಿಕ್ಷ ಯಾನಕ್ಕೆ ತೆರಳಿ ಯಶಸ್ವಿಯಾಗಿ ಹಿಂದಿರುಗಿ ಬರುವವರೆಗೆ ಇಸ್ರೋ ಸಹ ಎಲ್ಲ ರೀತಿ ತಾಂತ್ರಿಕ ನೈಪುಣ್ಯತೆಯನ್ನ ಸಿಕ್ಕಿಸಿಕೊಂಡಿರುವುದು ವಿಶೇಷವಾಗಿದೆ.